ಮಹಾಶಿವರಾತ್ರಿ ಬಂದ್ರೆ ಸಾಕು ಇಡೀ ಪೊಲೀಸರ ಕಣ್ಣು ಆ ಕಡೆನೇ ಇರುತ್ತೆ. ಹದ್ದಿನ ಕಣ್ಣಿಟ್ಟು ಇಡೀ ಊರಲ್ಲಿ ಹಗಲು ರಾತ್ರಿ ಬಂದೋಬಸ್ತ್ ಹಾಕಲಾಗುತ್ತೆ. ಈಗ ಮತ್ತೆ ಶಿವರಾತ್ರಿ ಬಂದಿದೆ. ಮಸೀದಿಯೊಳಗಿರುವಂತ ಆ ಶಿವಲಿಂಗ ಪೂಜೆಗೆ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಹಾಗಿದ್ರೆ ಏನಿದು ಶಿವಲಿಂಗ ಸ್ಟೋರಿ? ಬನ್ನಿ ತೋರಿಸ್ತೀವಿ. ಪೊಲೀಸರ ಪಡೆ ಗಸ್ತು ತಿರುಗುತ್ತಿದೆ. ಮಸೀದಿಯ ಸುತ್ತ ಬಿಗಿ ಭದ್ರತೆ ಕಲ್ಪಿಸಲಾಗಿದೆ. ಮತ್ತೊಂದೆಡೆ ಹಿಂದೂ ಸಂಘಟನೆಗಳಿಂದ ಪೂಜೆ ಹೋಮ ಹವನಗಳು ನಡೆಯುತ್ತಿವೆ. ಈ ಎಲ್ಲಾ ದೃಶ್ಯಗಳು ಕಂಡು ಬಂದಿದ್ದು ಕಲಬುರಗಿಯಲ್ಲಿ. ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವ ಶಿವಲಿಂಗಕ್ಕೆ ಇಂದು ಪೂಜೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಟ್ಟೆಚ್ಚರ. 2022ರಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಕಿಡಿಗೇಡಿಗಳು ಅಪಮಾನ ಮಾಡಿದ್ರು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಇದನ್ನ ಖಂಡಿಸಿ ಹಿಂದೂ ಸಂಘಟನೆಗಳ ಮುಖಂಡರು ಮಹಾಶಿವರಾತ್ರಿಯಂದು ಶಿವಲಿಂಗ ಶುದ್ಧೀಕರಣ ಕಾರ್ಯಕ್ಕೆ ತೆರಳಿದ್ರು. ಈ ವೇಳೆ ದೊಡ್ಡ ಮಟ್ಟದ ಘರ್ಷಣೆ ಉಂಟಾಗಿ ಕಲ್ಲು ತೋರಾಟ ನಡೆದಿತ್ತು. ಅಂದಿನಿಂದ ಇದು ಕೋಮು ಕಿಡಿಯ ಕೇಂದ್ರವಾಗಿ ಮಾರ್ಪಟ್ಟಿತ್ತು. ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಲು ಕಲಬುರಗಿ ಹೈಕೋರ್ಟ್ ಗ್ರೀನ್ ಸಿಗ್ನಲ್. ಮಶಾಕ್ ದರ್ಗಾದಲ್ಲಿನ ಶ್ರೀ ರಾಘವ ಚೈತನ್ಯ ಶಿವಲಿಂಗಕ್ಕೆ ಮಹಾಶಿವರಾತ್ರಿಯಂದು ಪೂಜೆ ಸಲ್ಲಿಸಲು 100 ಜನರಿಗೆ ಅವಕಾಶ ಕೋರಿ ಹಿಂದೂ ಸಂಘಟನೆಗಳು ಮನವಿ ಸಲ್ಲಿಸಿದ್ವು. ಆದರೆ ಇದನ್ನ ತಳ್ಳಿ ಹಾಕಿರೋ ಹೈಕೋರ್ಟ್ 15 ಮಂದಿಗಷ್ಟೇ ಅವಕಾಶ ಕಲ್ಪಿಸಿದೆ. ಮುಸ್ಲಿಮರಿಗೂ ಹೈಕೋರ್ಟ್ ನಿರ್ಬಂಧ ಹೇರಿದೆ. ನಮಾಜ್ ಮಾಡಲು 15 ಮಂದಿ ಮುಸ್ಲಿಮರಿಗೆ ಮಧ್ಯಾಹ್ನ 12:30ರಿಂದ 3:30ರವರೆಗೆ ಅನುಮತಿ ನೀಡಿದೆ. ಇನ್ನು ಹಿಂದೂಗಳಿಗೆ ಸಂಜೆ 4 ಗಂಟೆಯಿಂದ ಮಧ್ಯರಾತ್ರಿವರೆಗೆ ಪೂಜೆಗೆ ಅವಕಾಶ ಒದಗಿಸಲಾಗಿದೆ. 1500ಕ್ಕೂ ಹೆಚ್ಚು ಪೊಲೀಸರ ಸರ್ಪಕಾವಲು. ಆಳಂದ ತಾಲೂಕಿನಲ್ಲಿ ಮದ್ಯ ಮಾರಾಟ ನಿಷೇಧ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಸ್ಪಿ ನೇತೃತ್ವದಲ್ಲಿ 1500ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜಿಸಲಾಗಿದೆ. ನಿನ್ನೆ ರಾತ್ರಿಯಿಂದಲೇ ಮದ್ಯ ಮಾರಾಟ ನಿಷೇಧಿಸಲಾಗಿದ್ದು, ನಾಳೆ ಬೆಳಗ್ಗೆ 6 ಗಂಟೆಯವರೆಗೂ ಮದ್ಯ ಮಾರಾಟ ಬಂದ್ ಆಗಲಿದೆ. ಸಾಕಷ್ಟು ಮುಂಜಾಗ್ರತಾ ಕ್ರಮ ಸಹ ಆಳಂದ ಪಟ್ಟಣದಲ್ಲಿ ಕೈಗೊಳ್ತಾ ಇದ್ದೀವಿ. ರೂಟ್ ಮಾರ್ಚ್ ಮಾಡ್ತಾ ಇದ್ದೀವಿ. ಈಗಾಗಲೇ ಡ್ರೋನ್ ಸರ್ವೆಲೆನ್ಸ್ ಮೂಲಕ ಏರಿಯಾಗಳನ್ನು ಚೆಕ್ ಮಾಡ್ತಾ ಇದ್ದೀವಿ. ಎಲ್ಲ ಜನರಿಗೆ ಒಂದು ವಿನಂತಿ ಮಾಡುವ ಮೂಲಕ ಸುಮಾರು 14 ಕಡೆ ಸಭೆ ಮಾಡಿ ಜನರೊಂದಿಗೆ ಜನಸಂಪರ್ಕ ಸಭೆ ಥರ ಮೊಹಲ್ಲಾ ಮೀಟಿಂಗ್ ಅಥವಾ ವಾರ್ಡ್ ಮೀಟಿಂಗ್ ಅಂತ ಏನು ಕರಿತೇವೆ, ಅದರ ಮೂಲಕ ಅವರಿಗೆ ಒಂದು ತಿಳುವಳಿಕೆ ಸಹ ನೀಡಿದ್ದೇವೆ, ಒಂದು ಆಶ್ವಾಸನೆ ನೀಡಿದ್ದೇವೆ. ಅದರ ಜೊತೆಗೆ ಯಾರನ್ನ ಹೊರಗಡೆಯಿಂದ ಬಂದವರನ್ನು ನಾವು ಅವಕಾಶ ಕೊಡಬೇಡಿ ಅನ್ನುವಂಥದ್ದು ಎಚ್ಚರಿಕೆ ಸಹ ನೀಡಿದ್ದೇವೆ. ಒಟ್ಟಿನಲ್ಲಿ ಇಂದು ಆಳಂದ ಪಟ್ಟಣದಲ್ಲಿ ಅಹಿತಕರ ಘಟನೆ ನಡೆಯದೆ ಶಾಂತಿಯುತವಾಗಿ ಪೂಜೆ ಜರುಗಲಿ ಅನ್ನೋದು ಸಾರ್ವಜನಿಕರ ಆಶಯವಾಗಿದೆ. ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.